ನೀವು ಹೇಳೋದು ಕೇಳಿದ್ರೆ ನನಗೆ ಭಯ ಆಗ್ತಾ ಇದೆ. ನಮ್ಮ ಮನೆಯವರೆಲ್ಲ ನನಗೆ ಸಿಗಲ್ವಾ? ನನ್ನ ಜಾತಕದಲ್ಲಿ ಮತ್ತೆ ಅವ್ರ ಜೊತೆ ಬದುಕೋ ಅವಕಾಶ ನನಗಿಲ್ವಾ? ಅದು ಏನು ಅಂತ ಹೇಳಿ ಅಪ್ಪಾಜಿ. ನಿನ್ನ ಮನೆಯವರು ಮತ್ತೆ ನೀನು ಸಿಗ್ತಾರಿಲ್ಲ. ಮತ್ತೆ ನೀವೆಲ್ಲರೂ ಒಂದಾಗ್ತೀರಾ, ಅದಕ್ಕೆ ಯಾವ ಅಡ್ಡಿನೂ ಇಲ್ಲ. ಮತ್ತಿನ್ನೇನಪ್ಪಾಜಿ, ನನ್ನ ಜೀವನದಲ್ಲಿ ಇದಕ್ಕಿಂತ ಸಂತೋಷವಾದ ಸುದ್ದಿ ಇನ್ನೊಂದಿಲ್ಲ. ನಮ್ಮ ಮನೆಯವರೆಲ್ಲ ನನಗೆ ಸಿಕ್ಕಿದ್ರೆ ನನಗಷ್ಟೇ ಸಾಕು. ಮುಂದೆ ಏನೇ ಬಂದರೂ ಸರಿ, ಅದನ್ನ ಧೈರ್ಯವಾಗಿ ಎದುರಿಸ್ತೀನಿ. ನನ್ನ ಕುಟುಂಬದವ್ರು ಒಂದಾದ್ರೆ ಸಾಕು, ಎಂಥ ಸಮಸ್ಯೆ ಬಂದರೂ ಎದುರಿಸೋ ಶಕ್ತಿ ತಾನಾಗೆ ಬರುತ್ತೆ. ಎಂಥ ಸಮಸ್ಯೆ ಬಂದರೂ ನೀನು ಎದುರಿಸ್ತೀಯ ಅನ್ನೋದು ನನಗೆ ಗೊತ್ತು ಲಕ್ಷ್ಮಿ. ಆದರೆ ಎಂಥ ಸಮಸ್ಯೆ ಬಂದರೂ ನೀನು ಎದುರಿಸ್ತೀಯ ಅನ್ನೋದು ನನಗೆ ಗೊತ್ತು ಲಕ್ಷ್ಮಿ. ಆದರೆ ಆದ್ರೆ ಏನಪ್ಪಾಜಿ? ಏನು ಯೋಚನೆ ಮಾಡ್ತಿದ್ದೀರಾ ಅಪ್ಪಾಜಿ? ಏನು ಅಂತ ಹೇಳಿ. ಜೀವನದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೇ ಎದುರಿಸಿದ್ದೀನಿ. ಅದು ಏನೇ ಇದ್ರೂ ಸಹಿಸ್ಕೊಳ್ಳೋ ಶಕ್ತಿ ನನ್ನಲ್ಲಿದೆ. ಏನು ಹೇಳಿ ಲಕ್ಷ್ಮಿ, ಬರೋ ಸಮಸ್ಯೆಗಳನ್ನ ಎದುರಿಸ್ತೀಯ, ನೋವನ್ನ ಸಹಿಸ್ಕೊಳ್ತೀಯ. ನಿನ್ನ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ನಿಮ್ಮನ್ನೆಲ್ಲ ಬಿಟ್ಟು ಶಾಶ್ವತವಾಗಿ ದೂರ ಹೊರಟೋಗ್ತಾರೆ ಅಂದರೆ ಅದನ್ನು ನೀನು ಸಹಿಸ್ಕೊಳ್ತೀನಮ್ಮ. ಏನು ಹೇಳ್ತಾ ಇದ್ದೀರಾ ಅಪ್ಪಾಜಿ? ಹೌದಮ್ಮ, ನಿನ್ನ ಜಾತಕದ ಪ್ರಕಾರ ನೀವೆಲ್ಲ ಒಂದಾಗಿ ನೀವೆಲ್ಲ ಸಂತೋಷವಾಗಿರ್ಬೇಕಾದ್ರೆ ನಿಮ್ಮ ಮನೆಯಲ್ಲೊಂದು ಸಾವಾಗುತ್ತಮ್ಮ. ಅಪ್ಪಾಜಿ, ನೀವು ಹೇಳ್ತಿರೋದು ನಿಜನಾ? ಹೌದಮ್ಮ, ಇದು ಸತ್ಯ. ಇಲ್ಲ ಇಲ್ಲ, ಹೀಗಾಗಬಾರ್ದು ಅಪ್ಪಾಜಿ, ಹೀಗಾಗಬಾರ್ದು. ಸಮಸ್ಯೆಗೆ ಪರಿಹಾರ ಇರತ್ತಮ್ಮ, ಆದರೆ ವಿಧಿನ ಬದಲಾಯಿಸೋದಕ್ಕೆ ಯಾವ ಪರಿಹಾರನೂ ಇಲ್ಲ. ಇದನ್ನ ಬದಲಾಯಿಸೋ ಶಕ್ತಿ ಇರೋದು ಆ ದೇವ್ರಿಗೆ ಮಾತ್ರ. ಅವನ್ನ ಬಿಟ್ಟು
ನಮ್ಮಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಏನ್ ತಪ್ಪು ಮಾಡಿದ್ದೆ ಅಂತ ಆ ದೇವರಿಗೆ ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾನೆ. ನನ್ನ ಸಂಸಾರದಿಂದ ನನ್ನ ದೂರ ಮಾಡ್ದ. ಅವ್ರನ್ನ ಹುಡುಕೋದ್ರಲ್ಲಿ ಪ್ರತಿ ಕ್ಷಣ ಕಷ್ಟಪಡ್ತಾ ಇದ್ದೀನಿ. ನಾನು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೆ ಅಂತ ಈಗ ನನಗೆ ಶಿಕ್ಷೆ ಕೊಡ್ತಿದ್ದೇನಕ್ಕ. ಯಾಕಕ್ಕ? ಯಾಕೆ ಯಾಕೆ? ಸಮಾಧಾನ ಮಾಡ್ಕೋ ಲಕ್ಷ್ಮಿ, ಸಮಾಧಾನ ಮಾಡ್ಕೋ. ನಮ್ಮ ಹಣೆಯಲ್ಲಿ ಏನ್ ಬರ್ತಿದ್ಯೋ ನಾವು ಅದನ್ನ ಅನುಭವಿಸ್ಲೇಬೇಕಲ್ವಾ? ಸಮಾಧಾನ ಮಾಡ್ಕೋ. ಲಕ್ಷ್ಮಿ, ಅಳಬೇಡಮ್ಮ, ಅಳಬೇಡ. ನನ್ನ ಮಾತನ್ನು ಸ್ವಲ್ಪ ಕೇಳು. ಭಕ್ತಿಯಿಂದ ಯಮನನ್ನೇ ಗೆದ್ದಿರೋ ಸಾವಿತ್ರಿ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಅದೇ ಭಕ್ತಿಯಿಂದ ರಾವಣನಂತ ಅವನು ಕೂಡ ಆತ್ಮಲಿಂಗ ಗೆದ್ದಿದ್ದಾನೆ. ಭಕ್ತಿಗೆ ಅಸಾಧ್ಯವಾದದನ್ನ ಸಾಧ್ಯ ಮಾಡೋ ಶಕ್ತಿ ಇದೆಯಮ್ಮ. ಅದೇ ಭಕ್ತಿಯಿಂದ ದೇವರನ್ನು ಬೇಡ. ಅವನ ಮನಸ್ಸು ಮಾಡಿದ್ರೆ ಎಂಥ ಪವಾಡ ಬೇಕಾದರೂ ನಡೆಯೋದು. ಆಯ್ತಾ? ಇವತ್ತಿಗೆ ಇಷ್ಟು ಮುಗೀತು ಅನ್ಕೋಬೇಡಿ. ಡೈಲಿ ಬಂದು ಗುಡ್ ಮಾರ್ನಿಂಗ್ ಹೇಳಬೇಕು. ಏನು? ಆಯಿತು, ಹೇಳ್ತೀನಿ. ಆದರೆ ಡಾಕ್ಟ್ರ್ ಹತ್ರ ಏನು ಹೇಳಬೇಡಿ. ಆಯಿತು. ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಆದಿತಿ, ನಾವಿಬ್ರು ಸೇರಿ ನಿಮ್ಮನ್ನ ಬಕ್ರಾ ಮಾಡಿದ್ವಿ. ನಮ್ಮ ಅಣ್ಣಂಗೆ ಏನೂ ಆಗಿಲ್ಲ. ಅಲ್ಲ ರೀ, ಅಲ್ಲಿ ನೋಡಿದ್ರೆ ರಸ್ತೆಯಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ನಡ್ಕೊಂಡ್ರಿ, ಇಲ್ಲಿ ನೋಡಿದ್ರೆ ಹೆದರ್ತಿದ್ದೀರಲ್ರಿ, ಯಾಕೆ? ಇದು ಭಯ ಅಲ್ಲ, ನನ್ನಿಂದಾಗಿ ನಿಮ್ಮಮ್ಮ ಮತ್ತು ನಮ್ಮಮ್ಮನ ಸ್ನೇಹ ಹಾಳಾಗಬಾರ್ದು ಅನ್ನೋ ಆತಂಕ. ಆದರೂ ನೀವಿಬ್ಬರೂ ಸೇರಿ ನನ್ನ ತುಂಬ ಕಾಡಿಸ್ಬಿಟ್ರಿ. ಯಾಕೆ ಡಾಕ್ಟ್ರ್ ಹತ್ರ ಈ ವಿಷಯ ಹೇಳಲಿಲ್ಲ? ಅಣ್ಣಂಗೆ ಹೇಳಬೇಕು ಅನಿಸ್ಲಿಲ್ಲ, ಅದಕ್ಕೆ ಅವ್ನು ಹೇಳಿಲ್ಲ. ನಿಮ್ಮನ್ನು ತುಂಬ ಕಾಡಿಸ್ಬಿಟ್ವಿ, ಸಾರಿ. ಇನ್ನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಾವಿಬ್ರು ಫ್ರೆಂಡ್ಸ್ ಆಗಿರೋಣ. ಎಸ್, ಇಂಥ ಚಿಕ್ಕ ವಿಷಯನೆಲ್ಲ ಅಮ್ಮನ ಹತ್ರ ಏನು ಹೇಳೋದು ಅಂತ ಹೇಳಿಲ್ಲ. ಅಣ್ಣ ಏನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ದಾನೆ. ಈಗ ನೀವೇನಾದರೂ ನಿಜ ಹೇಳಿದರೆ ಅಣ್ಣ ಸುಳ್ಳು ಹೇಳಿರೋದು ಅಮ್ಮಂಗೆ ಗೊತ್ತಾಗ್ತಿತ್ತು. ಅದಕ್ಕೆ ನಿಮ್ಮನ್ನು ತಡೆದ್ವಿ ಅಷ್ಟೇ. ಹೌದಾ? ಒಂದು ಕ್ಷಣ ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಇನ್ಮೇಲೆ ನನಗೆ ಹೇಳ್ದೆ ಮನೆಯಿಂದ ಯಾರೂ ಆಚೆ ಹೋಗೋ ಆಗಿಲ್ಲ. ಲಕ್ಷ್ಮಿ, ಇದ್ದಕ್ಕಿದ್ದಾಗ ಯಾಕೆ ಒಂಥರ ಆಡ್ತಿದ್ಯಾ? ಏನಾಯ್ತು ಅಂತ ಹೇಳು. ಏನೂ ಆಗಿಲ್ಲ, ಮುಂದೆ ಏನೂ ಆಗಬಾರ್ದು ಅಂತಲೇ ಹೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ.